ನಮಸ್ತೆ, ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಸೊ ಎಲ್ಲರ ಆರೋಗ್ಯ ಉತ್ತಮವಾಗಲಿ ಅಂತ ಆಶಿಸ್ತೀನಿ. ಲಾಸ್ಟ್ ಟೈಮ್ ಬಂದಾಗ ನಾನು 2 ಆ್ಯಕ್ಟಿವಿಟೀಸ್ ಹೇಳಿದ್ದೆ. ಒಂದು ರಿಂಗ್ ಯೂಸ್ ಮಾಡಿ ಫಿಂಗರ್ಸ್ನ ಹೇಗೆ ಮಸಾಜ್ ಮಾಡೋದು ಅಂತ, ಇನ್ನೊಂದು ಟ್ವಿಸ್ಟಿಂಗ್ ಆಫ್ ದ ಫಿಂಗರ್. ಸೊ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಅದನ್ನು ನಿಮ್ಮ ಪ್ರತಿನಿತ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೆರಡು ಆ್ಯಕ್ಟಿವಿಟೀಸ್ ತೊಗೊಂಡು ಬಂದಿದ್ದೀನಿ. ಒಂದೇನೆಂದರೆ ಇದು 2 ಬೆರಳು ಮಧ್ಯ ಮೆಟಾಕಾರ್ಪಲ್ ಮೆಟಾಟಾರ್ಸಲ್ ಬೋನ್ಸ್ ಏನಿರುತ್ತೆ, ಇಲ್ಲಿ ಗ್ಯಾಪ್ಸ್ ಬರುತ್ತೆ. ಸೊ ಎಲ್ಲ ಬೆರಳು ಮಧ್ಯನೂ ಈ ಥರ ಗ್ಯಾಪ್ಸ್ ಬರುತ್ತಲ್ಲ, ಸೊ ಆ ಎಲ್ಲ ಗ್ಯಾಪ್ಸ್ನು ಪ್ರೆಸ್ ಮಾಡಬೇಕು 5 to 10 ಟೈಮ್ಸ್. ಇಲ್ಲ ಈ ಥರ ಮಸಾಜ್ ಮಾಡ್ಬೋದು. ಸೊ ಈ ಸೈಡ್ಸ್ನೂ ಎಲ್ಲದೂ ಮಾಡಬೇಕು, ಈ ಥರ ಸೈಡ್ಸ್ನೂ ಮಾಡಬೇಕು, ಈ ಸೈಡು ಮಾಡಬೇಕು. ಸೊ ಈ ಥರ 2 ಕೈ ಹಾಗೂ 2 ಕಾಲುಗಳಲ್ಲಿ ಬೆರಳುಗಳ ಮಧ್ಯೆ ಏನು ಇಲ್ಲಿ ಒಂದು ಹೊಂಡ ಥರ ಬರುತ್ತಲ್ಲ, ಅದನ್ನು ನೀವು ಮಸಾಜ್ ಮಾಡಬೇಕು. ಸೊ ಇನ್ ಕೇಸ್ ನಿಮ್ಗೇನಾದರೂ ಸ್ಕಿನ್ನು ರ್ಯಾಷಸ್ ಥರ ಅನಿಸ್ತಾ ಇದೆ, ಸ್ಕಿನ್ನು ಪೇಯ್ನ್ ಆಗ್ತಾಯಿದೆ ಹಿಂಗೆ ಮಾಡಿದಾಗ ಅಂತ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದೇ ಥರ ಮಸಾಜ್ ಮಾಡ್ಕೊಳ್ಳಿ. ಸೊ ಇದು ಒಂದಾಯಿತು. ಮತ್ತು ಇನ್ನೊಂದು ಏನಂದರೆ, ಈ ಬೆರಳುಗಳ ಮಧ್ಯೆ ಇದೇನು ವೆಬ್ಸ್ ಇದೆ ಅದು ಪ್ರೆಸ್ ಆಗಬೇಕು. ಸೊ ಅದನ್ನು ಹೇಗೆ ಮಾಡ್ಬೋದು ಅಂದರೆ, ಈ ಥರ ನೀವು ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಒಂದು 10 ಟೈಮ್ಸ್ ಮಾಡಿ. ಇನ್ ಕೇಸ್ ಇದು ಫೂಟ್ ಆದರೆ ಕೈ ಬೆರಳನ್ನು ನೀವು ಕಾಲಿಂದ ಬೆರಳುಗಳ ಮಧ್ಯೆ ಹಾಕಿ ಅಲ್ಲೂ ಈ ಥರ ನೀವು ಪ್ರೆಸ್ ಮಾಡ್ಬೋದು. ಸೊ 10 ಟೈಮ್ಸ್ ಮಾಡಿ. ಮತ್ತೇನೆಂದರೆ, ಇವಾಗ ಪ್ರೆಗ್ನೆಂಟ್ ಲೇಡೀಸ್ ಯಾರೇ ಇದ್ರೂ ವಿದೌಟ್ ಕನ್ಸಲ್ಟೇಷನ್ ಇದು ಯಾವ ಪ್ರಾಕ್ಟೀಸ್ನೂ ಫಾಲೋ ಮಾಡಬೇಡಿ. ಸೊ ನೀವೇನೇ ಮಾಡೋದಿದ್ರೂ ಕನ್ಸಲ್ಟೇಷನ್ ತೊಗೊಳ್ಬೇಕಾಗತ್ತೆ. ಮತ್ತು ಬೇರೆಯವರೆಲ್ಲರೂ ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ. ಸೊ 4 ಆ್ಯಕ್ಟಿವಿಟೀಸ್ ಆಯಿತು, ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೂ ನಿಮ್ಗೆ ಅದು ಹೇಗೆ ಅನಿಸ್ತಾ ಇದೆ, ಏನಾದರೂ ಚೇಂಜಸ್ ಅನಿಸ್ತಾ ಇದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಬರೆದು ತಿಳಿಸಿ. ಥ್ಯಾಂಕ್ ಯು.